ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ಆಗಿ ಇವತ್ತು ವಿಡಿಯೋ ಆಗಿ ಬಂದಿದ್ದೀನಿ. ಹಾಗೆ ನನ್ನ ವಿಡಿಯೋನ ಹೊಸದಾಗಿ ಕಾಣೋರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಮತ್ತು ಹೊಸದಾಗಿ ನೋಡೋರಿದ್ದರೆ ಇನ್ನೂ ಒಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತು ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳುವ ಅಂತ ಹೇಳಿ ಫಸ್ಟೇ ಅಡುಗೆ ಮಾಡುವ ಅಂತ ಹೇಳ್ಬಿಟ್ಟು ಅನ್ನಕ್ಕೆಲ್ಲ ನೀರಿಟ್ಕೊಂಡೆ. ಮತ್ತು ಮನೆಯವರು ಮೀನಿಗೆ ಹೋಗಿದ್ದರು. ಮೀನು ತೊಗೊಂಡು ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು, ಅದನ್ನು ಸಹ ತೊಗೊಂಡು ಬಂದರು. ಮತ್ತು ಅವರು ಬೆಳಗ್ಗೆನೇ ಹಾಲಿಗೆ ಹೋಗ್ತಾರಲ್ಲ, ಆವಾಗ ಒಳ್ಳೆ ಮಾವಿನ ಹಣ್ಣು, ಪಪ್ಪಾಯ ಮಾವಿನ ಹಣ್ಣು ತುಂಬಾ ಟೇಸ್ಟು ತಿನ್ನೋಕ್ಕೆ. ಆ ಮಾವಿನ ಹಣ್ಣು ತಂದರು. ಹಾಗೆ ಕಟ್ ಮಾಡಿ ಅದೆಲ್ಲ ತಿಂದ್ಕೊಂಡು ಮತ್ತು ಮೀನು ತೊಗೊಬಂದರು. ನೋಡಿ, ಈ ಮೀನು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಇದು 100 ರೂಪಾಯಿಗೆ 3 ಮೀನು ಸಿಕ್ಕಿದೆ. ಬಂಗುಡೆ ಮೀನು ಅಂತ ಹೇಳಿ. ಇದು ಕ್ಲೀನ್ ಮಾಡೋಕ್ಕೂ ಬೇಗ ಈಸಿನೇ, ಮತ್ತಿ ಮೀನು ಥರ ಏನಲ್ಲ. ಹಾಗಾಗಿ ಇವತ್ತು ಈ ಮೀನು ಸಾಂಬಾರು, ಬಾಳೆಕಾಯಿ ಪಲ್ಯ, ಅನ್ನ ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ನಾವು ಇಲ್ಲಿ ಕೇರಳ ಸ್ಟೈಲ್ ಥರನೇ ನಾನು ಮೀನು ಸಾರು ಮಾಡೋದು. ಯಾಕೆಂದರೆ ಅವರಿಗೆ ನಮ್ಮ ಈರುಳ್ಳಿ ಮತ್ತು ಒಗ್ಗರಣೆ ಎಲ್ಲ ಕೊಟ್ಟು ನಾವು ಮಾಡ್ತೀವಲ್ಲ, ಆ ಥರ ಸಾರು ಇಷ್ಟ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೇರಳ ಥರ ಸಾರನ್ನೇ ಮಾಡೋದು. ನಾನು ಕೆಲವೊಂದು ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು, ಇಂಟ್ರೆಸ್ಟ್ ಇದ್ದರೆ ನೋಡಿ. ಮತ್ತು ಮೀನು ಸಾರು ಮಾಡಿ ಮೀನು ಹುರಿದು ಅಡುಗೆ ಮಾಡಿದ ಮೇಲೆ ಇನ್ನು ಪಾತ್ರೆಗಳಿದ್ದೇ ಇರ್ತದಲ್ವ. ಇದು 2ನೇ ಸಲ ನಾನು ಪಾತ್ರೆ ತೊಳೆಯೋದು. ನಾಷ್ಟ ಮಾಡಿಬಿಟ್ಟು ಒಂದು ಸಲ ಪಾತ್ರೆ ತೊಳ್ಕೊತೀನಿ. ಹಾಗೆ ಇವಾಗ ಅಡುಗೆ ಎಲ್ಲ ಮಾಡಿ ಆದಮೇಲೆ ಒಂದು ಸಲ ಪಾತ್ರೆನ ತೊಳ್ಕೊಂಡ್ರೆ, ಇನ್ನು ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು ಸಲ, ಮತ್ತು ರಾತ್ರಿ ಊಟ ಮಾಡಿದ ಮೇಲೆ ಒಂದು ಸಲ, ಟೀ ಕುಡಿದ ಮೇಲೆ ಒಂದು ಸಲ, ಹಿಂಗೆ ಒಂದು ದಿನಕ್ಕೆ ಒಂದು 5-6 ಸಲ ಪಾತ್ರೆನ ನಾನು ತೊಳಿತೀನಿ. ಹಾಗೆ ಪಾತ್ರೆ ಎಲ್ಲ ತೊಳೆದ ತಕ್ಷಣವೇ ಈ ಥರ ನಾನು ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಂಗೆ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಇದಾಗೋದು. ಮತ್ತು ಇವಾಗ ಈ ಕೆಲಸ ಎಲ್ಲ ನನ್ನ ಮೇಲೇ ಬಂದುಂಟು. ಯಾಕೆ ಅಂತಂದರೆ ಮಗಳು 10 ದಿನ NCC ಕ್ಯಾಂಪು ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಹಂಗಾಗಿ ಇವಾಗ ಈ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಇಲ್ಲಾಂದರೆ ಮಗಳಿದ್ರೆ ತುಂಬಾ ನನಗೆ ಈಸಿ ಆಗ್ತದೆ. ನಾನು ಅಡುಗೆ ಒಂದು ಕೆಲಸ ಮಾಡ್ಕೋತೀನಿ, ಮತ್ತು ಬಟ್ಟೆ ಒಗಿತೀನಿ. ಬಟ್ಟೆ ಒಂದೊಂದು ಸಲ ನಾನು ಒಗಿತೀನಿ, ಇಲ್ಲಾಂದರೆ ನನ್ನ ಮಗಳು ಒಗಿತಾಳೆ. ಹಂಗಾಗಿ ಈ ಥರ ಬೆಡ್ರೂಮ್ ಕ್ಲೀನ್ ಮಾಡೋದು, ಮತ್ತು ಪಾತ್ರೆ ತೊಳ್ಕೊಳ್ಳೋದು, ಮಗುನ ನೋಡ್ಕೊಳ್ಳೋದು ಎಲ್ಲ ಕೆಲಸನೂ ಅವಳೇ ಮಾಡ್ತಾಯಿದ್ಲು. ಇವಾಗ ಅವಳಿಗೆ NCC ಕ್ಯಾಂಪ್ ಇರೋದರಿಂದ ಕೋഴിಕೋಡಿಗೆ ಹೋಗಿದ್ದಾಳೆ. 10 ದಿನ ಅವಳು ಆಗ್ತದೆ ಬರೋದು. ನಿನ್ನೆ ಹೋಗಿದ್ದು. ಹಾಗಾಗಿ ಅವಳಿಲ್ಲದಿರುವಾಗ ಇವಾಗ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು. ಮತ್ತು 10 ದಿನ ಆದಮೇಲೆ ಅವಳು ಬಂದ್ರೂ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಆವಾಗ ಅವಳು ಕೆಲಸ ಮಾಡೋದಿಲ್ಲ. ನನಗೇ ಕಷ್ಟ. 2 ತಿಂಗಳು ನನಗೆ ಹೇಗೆ ಹೋಯಿತು. ಮಗಳು ತುಂಬ ಹೆಲ್ಪ್ ಮಾಡ್ತಿದ್ಲು. ಹಂಗಾಗಿ ನನಗೆ ಕಷ್ಟ ಅಂತಲೇ ಗೊತ್ತಿರಲಿಲ್ಲ. ಮತ್ತು ಸಣ್ಣ ಮಗು ಇರೋದರಿಂದ ಮಗುನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡೋದು ತುಂಬಾ ಕಷ್ಟ. ಮತ್ತು ನಾನು ಹೊರಗಡೆ ಸ್ವಲ್ಪ ತೋಟದಲ್ಲೆಲ್ಲ ಸೌದೆ, ಇವಾಗ ಮಳೆಗಾಲ ಸ್ಟಾರ್ಟ್ ಬಂತಲ್ಲ, ಸ್ವಲ್ಪ ಸೌದೆ ಎಲ್ಲ ಮಾಡ್ಕೊಳ್ಳೋಕ್ಕುಂಟು. ಅದೆಲ್ಲ ಮಾಡ್ಕೊಳ್ಳುವ ಅಂತೇಳಿ ನೋಡಿದೆ. ಅಷ್ಟೊತ್ತಿಗೆ ಮಗಳಿಗೆ ಕ್ಯಾಂಪು ಇರೋದರಿಂದ ನನಗೆ ಅದು ಸಹ ಆಗಿಲ್ಲ. ಇವಾಗ ಪ್ರತಿದಿನ ಮಳೆ ಬರ್ತಾ ಉಂಟು. ಮಧ್ಯಾಹ್ನ ಎಲ್ಲ ಫುಲ್ಲು ಬಿಸಿಲಿರ್ತದೆ. ಒಂದು 4 ಗಂಟೆಗೇ ಸ್ಟಾರ್ಟ್ ಆಗಿಬಿಡ್ತದೆ ಮಳೆ. 4 ಗಂಟೆಗೆ ಮಳೆ ಸ್ಟಾರ್ಟ್ ಆದರೆ ರಾತ್ರಿ ಎಲ್ಲ ಮಳೆ ಬರೋದು, ಗುಡುಗು ಮಿಂಚು ಎಲ್ಲ ಉಂಟು. ತುಂಬ ದಿನ ನಾವು ಎಲ್ಲ ಕಡೆ ಮಳೆ ಬರ್ತಿತ್ತು, ಆದರೆ ನಮ್ಮ ಸೈಡು ಮಳೆನೇ ಬಂದಿರಲಿಲ್ಲ. ಎಲ್ಲರೂ ಹೇಳ್ತಿದ್ರು ನಮ್ಮ ಸೈಡ್ ಮಳೆ ಬಂದಿಲ್ಲ ಅಂತ. ಇವಾಗ ನೋಡಿದರೆ ಮಳೆ ಇವಾಗನೇ ಜೂನ್ ಜುಲೈಲಿ ಬರೋ ಥರ ಮಳೆ ಇವಾಗನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮಗಂತೂ ಒಂದು ಸ್ವಲ್ಪನೂ ಸೌದೆ ಮಾಡಿಕೊಂಡಿಲ್ಲ. ತುಂಬಾ ಹೆದರಿಕೆ ಆಯ್ತಾ ಉಂಟು. ಮಳೆ ಹೀಗೇ ಸ್ಟಾರ್ಟ್ ಆಗಿಬಿಟ್ರೆ ಕಂಟಿನ್ಯೂ ಆದರೆ ನಮಗೆ ಸೌದೆ ಇಲ್ಲಲ್ಲೋ ಅಂತ. ನಾವು ತುಂಬ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದ್ರಿಂದ, ಮತ್ತು ಇವಾಗ ಗ್ಯಾಸಿಗೆ ತುಂಬ ಪ್ರಾಬ್ಲಮ್ ಇದೆಯಲ್ಲ, ಹಂಗಾಗಿ ನಾನು ಬೆಳಗ್ಗೆದ ನಾಷ್ಟ ಇಡ್ಲಿ ಏನಾದರೂ ಮಾಡೋದಾದರೆ ಒಲೆಯಲ್ಲೇ ಮಾಡಿಬಿಡ್ತೀನಿ. ಹಾಗಾಗಿ ಇನ್ನು ಸೌದೆನೇ ನಾವು ಸೆಟ್ ಮಾಡ್ಕೊಂಡಿಲ್ಲ. ಅದೇ ಸ್ವಲ್ಪ ಬೇಜಾರಾಗುಂಟು. ಅದರೊಳಗೆ ಮಗಳು ಇಲ್ಲ. ಸ್ವಲ್ಪ ಸೌದೆ ಬಿಸಿಲಿರುವಾಗ ಹೇಗಾದರೂ ಕಡಿದು ರೆಡಿ ಮಾಡ್ಕೊಳ್ಳುವ ಅಂತ ಹೇಳಿದರೆ ಮಗಳು ಸಹ ಇಲ್ಲ, ಮಗುನ ನೋಡ್ಕೊಳ್ಳೋರು ಯಾರಿಲ್ಲ. ನಾನು ಮಗುನ ಈ ಥರ ಮಲಗಿರುವಾಗ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀನಿ. ಸ್ವಲ್ಪ ಸೌಂಡ್ ಆದರೆ ಸಾಕು ಅವನು ಪಟ್ಟಂತ ಎದ್ದು ಬಿಡ್ತಾನೆ. ಇವಾಗ ಮನೆಯವ್ರು ನೋಡ್ಕೊತಾ ಇದ್ದಾರೆ, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಬೇಗ ಮಾಡ್ಕೊಳ್ಳು ಅಂತೇಳಿ. ಮನೆಯವರಿಗೆ ಒಂದು ವಾರ ಆಯಿತು ಕೆಲಸ ಇಲ್ಲದೆ.
ಹಾಗೆ ಅವರು ಮಗುನ ನೋಡ್ಕೊಂಡಿದ್ದಾರೆ. ನಾನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೆ ಎಲ್ಲ ಒರೆಸಿ ಗುಡಿಸಿ ಒರೆಸ್ಕೊಳ್ಳುವ ಅಂತ ಹೇಳಿ ಮಾಡಿದೆ. ಇವತ್ತೇನೋ ಮನೆಯವರಿದ್ದಾರೆ. ನಾಳೆ ನನಗೆ ತುಂಬಾ ಕಷ್ಟ. ಅವನು ಮಲಗಿರುವಾಗ ಕೆಲಸ ಮಾಡೋಕ್ಕೂ ಕಷ್ಟ, ಎದ್ದಿರುವಾಗ ತೀರಾ ಕಷ್ಟ. ಮತ್ತು ಅಕ್ಕಪಕ್ಕದ ಮಕ್ಕಳೆಲ್ಲ ಬರ್ತಾರೆ ಆಟ ಆಡೋಕ್ಕೆ. ಅವರು ಮಕ್ಕಳು ಇದು ನಮಗೆ ಬೇಕಾಗಿದ್ದ ಸಮಯಕ್ಕೇನು ಬರಲ್ವಲ್ಲ. ಅವು ಮಕ್ಕಳಿಗೆ ಯಾವಾಗ ಇಷ್ಟ ಅನಿಸುತ್ತೆ ಆವಾಗಲೇ ಬರೋದು. ಹಾಗಾಗಿ ನಮಗೆ ತುಂಬಾ ಕಷ್ಟ ಆಯಿತಾ ಉಂಟು. ಒಂದು ಮಗುನ ನೋಡಿಕೊಂಡು ಮನೆ ಮೇಂಟೈನ್ ಮಾಡೋದಂದರೆ ತುಂಬ ಕಷ್ಟ ಆಗ್ತಾಯಿದೆ. ಹಾಗೆ ಮನೆಯವ್ರು ಹೇಳಿದರು, ಬೇಗ ಮನೆ ಕೆಲಸ ಎಲ್ಲ ಮಾಡ್ಕೊ, ಮನೇಲಿ 4 ಗಂಟೆಗೆ ಟೀ ಏನು ಮಾಡಬೇಡ, ಕಾಫಿ ಮಾಡಬೇಡ, ಹೊರಗಡೆ ಹೋಗಿ ಹಾಗೆ ಲೈಟಾಗಿ ಕುಡಿದ್ಬಿಟ್ಟು ಬರುವ ಅಂತ ಹೇಳಿದರು. ನನಗೂ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಟೀ ಎಲ್ಲ ಕುಡಿದು ಬರುವ ಅಂತ ಹೇಳಿ. ಹಾಗಾಗಿ ನಾನು ಬೇಗ ಮನೆಯೆಲ್ಲ ಒರೆಸ್ಕೊಳ್ಳುವ ಅಂತೇಳಿ, ಮಗ ಮಲಗಿದ್ದಾನೆ, ಮನೆಯವ್ರು ನೋಡ್ಕೋತಾ ಇದ್ದಾರೆ. ಅವನು ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ದು ಬರ್ತಾನೆ. ನೋಡಿ ಇವಾಗ ಸೌಂಡ್ ಆಯಿತು ಅಂತ ಹೇಳಿ ಒಂದು ಚೇರ್ನ ಈ ಥರ ಸೌಂಡ್ ಮಾಡಿದೆ, ಪಟ್ಟ ಅಂತ ಅವನು ಎದ್ದ. ನನ್ನ ನೋಡಿದರೆ ಸಾಕು ಕೆಲಸನೇ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ತುಂಬ ಕಷ್ಟ ಮಕ್ಕಳು ಸೌಂಡು. ನೋಡಿ ಇವಾಗ ಎದ್ದು ಬಂದಿದ್ದಾನೆ. ಅವನಿಗೆ ನಿದ್ರೆ ಸರಿ ಆಗಿಲ್ಲ, ಸೌಂಡಿಗೆ ಎದ್ದಿರೋದು. ಅವನಾಗೆ ಎದ್ದರೆ ತೊಂದರೆ ಇಲ್ಲ, ಆಟ ಆಡ್ತಾನೆ. ಏನಾದರೂ ಸೌಂಡ್ ಮಾಡಿಬಿಟ್ಟು ಎದ್ದರೆ ತುಂಬ ರಗಳೆ, ಕೈಯೇ ಬಿಡೋದಿಲ್ಲ. ಹಾಗೆ ಮನೆಯವ್ರು ಹೇಳಿದರು, ಬೇಗ ಕೆಲಸ ಎಲ್ಲ ಮಾಡ್ಕೊ, ಹೋಗಿ ಹೊರಗಡೆ ಹೋಗಿ ಟೀ ಎಲ್ಲ ಕುಡಿದ್ಬಿಟ್ಟು ಹಾಗೆ ಸುತ್ತಾಡಿ ಬರುವ ಅಂತ ಹೇಳಿ. ಸರಿ ಅಂತೇಳಿ ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳುವ ಅಂತ ಹೇಳಿ ಮನೆಯೆಲ್ಲ ಒರೆಸಿ, ಡೈಲಿ ಏನು ಒರೆಸೋದಿಲ್ಲ, 2 ದಿನಕ್ಕೊಂದು ಸಲ ನಾನು ಮನೇನ ಒರೆಸ್ತೀನಿ. ಮಗಳಿದ್ರೆ ಡೈಲಿ ಒರೆಸ್ತಾ ಇದ್ಲು. ಇವಾಗ ನಾನು 2 ದಿನಕ್ಕೊಂದು ಸಲನೇ ನನಗೆ ಆಗೋದು ಒರೆಸೋದಕ್ಕೆ. ಅದು ಮನೆಯವರಿದ್ದರೆ, ಮಗುನ ನೋಡ್ಕೊಳ್ಳೋಕ್ಕಿದ್ರೆ ಮಾತ್ರ ನಾನು ಒರ್ಸೋಕ್ಕಾಗೋದು, ಇಲ್ಲಾಂದರೆ ಒರೆಸೋದಿಲ್ಲ. 2 ದಿನಕ್ಕೋ 3 ದಿನಕ್ಕೋ ಹೀಗೆ ನಾನು ಮನೆ ಒರೆಸ್ತೀನಿ. ಹಾಗೆ ಪಕ್ಕದ ಮನೆಯದು ಹುಡುಗ ಬಂದ, ವಂಶಿನ ಎತ್ಕೊಳಕ್ಕೆ ಹೋಗ್ತಾಯಿದ್ದಾನೆ. ವಂಶಿ ನಿದ್ರೆ ಇದೆಲ್ಲ ಅವನಷ್ಟು ಇದು ಮಾಡ್ತಾಯಿಲ್ಲ, ಮೈಂಡ್ ಮಾಡ್ತಾಯಿಲ್ಲ. ಮತ್ತು ನನ್ನ ಫ್ರೆಂಡದು ಮಗಳು ಸಹ, ಇವಳು ಕರ್ನಾಟಕದಿಂದ ಇಲ್ಲಿ ಮದುವೆ ಆಗಿರೋದು, ಅವರು ಸಹ ನನಗೆ ತಲೆಗೆ ಒಂದು ಸ್ವಲ್ಪ ಎಣ್ಣೆನ ತಗೊಂಡು ಬಂದಿದ್ಲು. ಅವಳು ಸ್ವಲ್ಪ ಹೊತ್ತು ಮಗುನ ಆಟ ಆಡಿಸ್ತಾ ಇದ್ಲು. ನಂದು ಕೆಲಸ ಎಲ್ಲ ಆಯಿತು. ಇನ್ನು ಅವನ್ನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಹೊರಡುವ ಅನ್ನೋದ್ರೊಳಗೆ ಫ್ರೆಂಡದು ಮಗಳು ಬಂದಳು. ಅವಳ ಜೊತೆ ಸ್ವಲ್ಪ ಹೊತ್ತು ಅವನ್ನ ಕೊಟ್ಟು ಈಗ ಮತ್ತೆ ಸ್ನಾನ ಮಾಡಿಸಿ ರೆಡಿ ಆಗು ಅಂತೇಳಿ ಇದು ಮಾಡಿದೆ. ಬೆಳಗ್ಗೆ ಒಗೆದಾಕಿದ್ದು ಬಟ್ಟೆನ ನೋಡಿದರೆ ತುಂಬ ಮೋಡ ಆಗುಂಟು. ಇನ್ನು ನಾವು ಹೊರಗಡೆ ಹೋದರೆ ಬರೋಷ್ಟೊತ್ತಿಗೆ ಮಳೆ ಏನಾದರೂ ಬಂದರೆ ಚಂಡಿ ಆಗೋದು ಬೇಡ ಅಂತ ಹೇಳಿ ನಾನು ಅದೆಲ್ಲನೂ ಎತ್ತಿಟ್ಟೆ. ಒಣಗಿಲ್ಲ, ಸ್ವಲ್ಪ ಬಟ್ಟೆ ಒಣಗಿದೆ, ಸ್ವಲ್ಪ ಬಟ್ಟೆ ಒಣಗಿಲ್ಲ. ಹಾಗೆ ನಾನು ಸ್ನಾನ ಮಾಡಿಕೊಂಡು ಬಂದೆ. ಮಗನೂ ಸಹ ನಾನು ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದು. ನಾನು ಸ್ನಾನ ಮಾಡಿ ನಾನು ರೆಡಿಯಾಗಿ ಹೋಗುವಂತ ಹೇಳಿ ರೆಡಿ ಆಗ್ತಾಯಿದ್ದೆ. ನಾನು ಆ ಥರ ದೊಡ್ಡ ಮೇಕಪ್ ಏನು ಮಾಡೋದಿಲ್ಲ, ಸಿಂಪಲಾಗಿಯೇ ನಾನು ಹೊರಡೋದು. ಏನಾದರೂ ಮದುವೆ ಫಂಕ್ಷನ್ ಅಂತ ಇದ್ದರೆ ಮಾತ್ರ ನಾನು ಸ್ವಲ್ಪ ಅಷ್ಟು ನನಗೆ ಸ್ಟೈಲ್ ಮೇಕಪ್ ಮಾಡೋದು ಹೇಗೆ ಅನ್ನೋದೇ ನನಗೆ ಗೊತ್ತಿಲ್ಲ. ನನಗೆ ಹೇಗೆ ಅನಿಸುತ್ತೋ ಆ ಥರ ಮಾಡ್ತೀನಿ. ನಾನು ತುಂಬ ಕ್ರೀಮ್ಗಳೇನು ಯೂಸ್ ಮಾಡೋದಿಲ್ಲ. ಹಾಗೆ ಟೌನಿಗೆ ನಾವು ಬಂದ್ವಿ. ಮತ್ತು ಮನೆಯವರಿಗೇನೋ ಸಣ್ಣ ಕೆಲಸ ಉಂಟು ಅಂತೇಳಿ ನನ್ನನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಮನೆಯವ್ರು ಹೋದರು. ಅದನ್ನು ಮುಗಿಸ್ಕೊಂಡು ಬಂದರು. ಬಂದಾದಮೇಲೆ ನಾವು ಹೋಟೆಲಿಗೆ ಹೋಗುವ ಅಂತ ಹೇಳಿ ಹೋಟೆಲ್ಗೆ ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಬೈಕನ್ನು ಸೈಡ್ ಮಾಡಿಬಿಟ್ಟು. ಬೈಕಲ್ಲಿ ಬಂದಿದ್ದು, ಕಾರಲ್ಲಿ ಬಂದಿಲ್ಲ. ಆಗ ಫೋಟೋ ತೆಗಿಯೋಕ್ಕೆ ನನಗೆ ಆಗಿಲ್ಲ. ಹೋಟೆಲ್ಗೆ ಹೋದ್ವಿ. ನಾವು ಏನು ಬೇಕು ಅಂತೇಳಿದ್ರು ಪರೋಟ ತಗೊಂಡು ತಿಂದ್ವಿ. ಹಾಗೆಯೇ ಮನೆ ಕಡೆ ಬರುವ ಅಂತೇಳಿ ಮನೆ ಕಡೆ ಬಂದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.